ಪಲ್ಲು ಆಲ್ ದಿ ಬೆಸ್ಟ್ ಹೇಳಿದ್ರೆ ಇಂಟರ್ವ್ಯೂಗೆ ಹೋಗಿ ಬರ್ತೀನಿ. ಬರೀ ಆಲ್ ದಿ ಬೆಸ್ಟ್ ಹೇಳೋದೇ ಆಯ್ತು. ಹೋದ ಪುಟ್ಟ ಬಂದ ಪುಟ್ಟ ಇಂಟರ್ವ್ಯೂನಲ್ಲಂತೂ ಪಾಸ್ ಆಗ್ಲಿಲ್ಲ. ಪಲ್ಲು ನಾನು ಬೇಕು ಅಂತ ಫೇಲ್ ಆಗ್ತೀನಾ? ಫೇಲ್ ಮಾಡೋದು ಅವ್ರು ಮಾಡಿರೋ ತಪ್ಪಿಗೆ ನನಗೆ ಯಾಕೆ ಬೈತೀಯಾ? ನಮ್ದು ಸ್ವಲ್ಪ ಪ್ರಯತ್ನ ಇರ್ಬೇಕಲ್ವೇನಪ್ಪ. ಹೋಗ್ಲಿ ರೇಡಿಯೋ ಕಂಡಿಡಿದ್ರು ಯಾರು? ಅಂಗಡಿ ಅವನು ಮಾರ್ಕೋನಿ ಅಂತ ಆನ್ಸರ್ ಮಾಡಿದ್ದಕ್ಕೆ ಹೋದ್ ಸಲ ಫೇಲ್ ಮಾಡಿ ಕಳ್ಸ್ಬಿಟ್ರು. ಕೇಳಿದ್ದು ಟೆಲಿಫೋನ್ ಕಂಡಿಡಿದವನು ಯಾರು ಅಂತ, ಅದಕ್ಕೆ ನೀವು ಈ ಉತ್ತರ ಕೊಟ್ಟಿದ್ರಿ. ಪಲ್ಲು ಇಂಟರ್ವ್ಯೂ ಮಾಡೋರು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಅವ್ರು ಕನ್ಫ್ಯೂಸ್ ಮಾಡಿದ್ರೆ ನೀವ್ ಯಾಕೆ ಕನ್ಫ್ಯೂಸ್ ಆಗ್ತೀರಾ? ಈ ಸತಿ ಇಂಟರ್ನಲ್ ಪಾಸ್ ಆಗಿ ಬರ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಆಚೆ ಹಾಕ್ಬಿಡ್ತೀನಿ. ಯಾಕೋ ವಿಟ್ಲ ಮುಖ ಇಂಗು ತಿಂದ ಮಂಗಂತರ ಆಗಿದೆ. ಇಂಟರ್ನಲ್ ಪಾಸ್ ಆಗಿ ಬರ್ಲಿಲ್ಲ ಅಂದ್ರೆ ಮನೆಗೆ ಸೇರ್ಸಲ್ಲ ಅಂತ ಪಲ್ಲು ಬೈದು ಹೋದ್ಲು. ಮನುಷ್ಯನಿಗೆ ಕೆಲಸ ಇದ್ರೇನೆ ಗಂಡಸು ಅನ್ಸ್ಕೊಳ್ಳೋದು. ಅಂತದೇನ್ ತಾವು ಕಡ್ದು ಕಟ್ಟ ಆಗ್ತಾ ಇರೋದು ಗಂಡಸು ಅನ್ಸ್ಕೊಳ್ಳೋದಕ್ಕೆ? ಲೇ ನಾಲ್ಗೆ ಬಿಗಿಡದ್ ಮಾತಾಡೋದು ನಂದು ಗಂಡುಗಲಿ ವಂಶ. ಮೂತಿ ಮೇಲೆ ಮೀಸೆನೇ ಇಲ್ವಲ್ಲ? ಈ ತರ ಮೀಸೆ ಇರೋ ಬದಲು ಇಲ್ದಿರೋದೇ ವಾಸಿ. ನೋಡು ಗುಲಾಮಿನ್ ಬಿಸ್ನೆಸ್, ಈ ಬಿಸ್ನೆಸ್ ಮಾಡಿದ್ರೆ ಕೈ ತುಂಬಾ ಹಣ ಸಂಪಾದಿಸಬಹುದು. ಮುಲಾಮ್ ಎಲ್ಲೋ ಹಚ್ಕೋಬೇಕು? ನೋವಲ್ಲ ಆಗುತ್ತಾ ಅಲ್ಲಿ ಹಚ್ಕೋಬೇಕು. 1 ಲಕ್ಷ ರೂಪಾಯಿ ಮುಲಾಮ್ ಮಾಡಿದ್ರೆ 30,000 ರೂಪಾಯಿ ಲಾಭ ಇದೆಯೋ? ನೀವೇನೋ ಸಖತ್ತಾಗಿದೆ, ಆದ್ರೆ ತಮ್ಮನ್ ನೋಡಿ ಬಂಡವಾಳ ಹೂಡೋರು ಯಾರು? ಇದಾನಲ್ಲೋ ಪಾಂಡು ರಂಗ ಗಂಡುಗಲಿ. ಹಾಗಿದ್ರೆ ಇಂಟರ್ವ್ಯೂ ಕ್ಯಾನ್ಸಲ್, ಬಿಸ್ನೆಸ್ ಸ್ಟಾರ್ಟ್. ಲೇ ಪಾಂಡುರಂಗ, ದುಡ್ಡು ಉಳಿತಾಯ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಒಳ್ಳೆ ಸ್ಕೀಮ್ ಇದೆ ಕಣ. ನಿಮ್ ತಲೆನ ಸ್ವಲ್ಪ ಹತ್ರ ತರ. ಯಾಕೆ? ಪುತ್ತ ಕೊಡಕಪ್ಪ. ಮಹಾರಾಜ್, ಈ ತಲೆನ್ ತಗೊಂಡೋಗಿ ಇಷ್ಟು ದಿನ ಯಾವ ಪೆಟ್ಟಿಗೆನಲ್ಲಿ ಇಟ್ಟಿದ್ದೆ ಅಂತ ನಿಮ್ಮ ಸ್ಕೀಮ್ ಏನು ಅಂತ ನನ್ನ ಹತ್ರ ನಿವೇದನೆ ಮಾಡ್ಕೊಳ್ಳಿಪ್ಪ. ಬಾವಾ, 1 ಲಕ್ಷ ರೂಪಾಯಿ ಮುಲಾಮ್ ಮಾಡಿದ್ರೆ 30,000 ರೂಪಾಯಿ ಲಾಭ ಬರುತ್ತಂತೆ. ಆ ಮುಲಾಮಿಂದ ಏನ್ ಪ್ರಯೋಜನ ಅಂತ ಅದೆಲ್ಲಿಗೆ ಹಚ್ಕೋಬೇಕು? ನೋವಿರೋ ಕಡೆ ಹಚ್ಕೊಂಡ್ರೆ ನೋವು ಮಂಗ ಮಾಯ. ಈ ಮುಲಾಮಿನ ಬಿಸ್ನೆಸ್ಗೆ ಬಂಡವಾಳ ಅಂತ 1 ಲಕ್ಷ ರೂಪಾಯಿ ಕೊಡ. 1 ಲಕ್ಷಪ್ಪ? ಅಯ್ಯೋ ಬಾವಾ, ಲೇ ವಿಟ್ಲ, ಇವನು 1 ಲಕ್ಷ ಕೇಳಿದ ತಕ್ಷಣ ಮೂರ್ಛೆ ಹೋಗ್ತಾನೆ ಅಂತ ನನಗೆ ಗೊತ್ತಿತ್ತು. ಇವನ ಹತ್ರ ಕೇಳಿದ್ರೆ 1 ಲಕ್ಷ ರೂಪಾಯಿ ಸಿಗಲ್ವಾ? ಮತ್ತೆ ಯಾರು ಕೊಡ್ತಾರೆ ನಮ್ಗೆ? ನನಗೆ ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕಿದ್ರೆ 1 ಲಕ್ಷ ರೂಪಾಯಿ ಕೊಡೋ ಅಂತ ಜಾಗ ಗೊತ್ತು. ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನಡಿ. ಒಂದು ಹುಣಸೆ ಬೀಜ ಕೊಡೋನ ತರ 1 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ನಾನು ಅಷ್ಟು ದಡ್ಡನ ಮೂರ್ಛೆ ಬಂದಿರೋರ್ ತರ ನಾಟಕ ಮಾಡ್ಬಿಟ್ಟೆ. ಮೊದಲು ಈ ದುಡ್ಡು ನೇತಿಕ್ ಬಿಡ್ತೀನಿ. ಕೊಡ್ಕ ಹಸು ಲೇದು ಬಡ್ಡಿ ಲೇದು ನಾಚಿಕೆ ಆಗಲ್ವಾ? ಒಂದು ಸುಲ್ ಹೊಡ್ಕೊ ಬರ್ಬೇಕಾಗಿತ್ತು. ಹೋಗಿದ್ದೆ ಬಾಸ್, ಆದ್ರೆ ಮನೆ ಬೀಗ ಹಾಕಿತ್ತು. ಬೀಗ ಕೊಟ್ಟೇಸಿ ಒಳಗೋಗ್ಬೇಕಾಗಿತ್ತು. ಹಂಗ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಅಂತ ಸುಮ್ನೆ ಬಂದೆ ಬಾಸ್. ನಾಳೆ ಕೊಡ್ತಾನೆ ಅಂತ ಪಕ್ಕಿಂಟ್ వాళ్ళు ಹೇಳ್ದ. ನಾಳೆ ಕೊಟ್ಟಿಲ್ಲ ಅಂದ್ರೆ ನೀ ಚೇತು ಕಾಲು ಕಚ. ರಾಮಿರೆಡ್ಡಿ ಅವ್ರಿಗೆ ನಮಸ್ಕಾರ. ಬಾಸ್, ಇವ್ರು ಯಾರು ಗೊತ್ತಾ? ಬದ್ದು ಮತ್ತೆ ವಿಟ್ಲ ಅಂತ ಗಂಡುಗಲಿ ವಂಶದವರು. తెలుసురా? ಈ ಪಾಂಪ್ಲೆಟ್ ತಗೊಳ್ಳಿ. ఏమిది? ನೋವಿನ ಮುಲಾಮು. ఓ మీరు మిలాం అమ్మేవాళ్ళ? ಏನ್ರಿ ಹೆಂಗಂದ್ರೆ? ಮುಲಾಮ್ ಮಾರೋರ ಅಂತ 10 ರೂಪಾಯಿ ಒಂದು ಮುಲಾಮ್ ಕೊಟ್ಬಿಡೋಗಿ ನಮ್ ಬಾಸ್ ಅವಾಗ ತಿಕ್ತಾ ಇರ್ತೀನಿ. ನಾವು ಮುಲಾಮ್ ಮಾರಕ್ಕೆಲ್ಲ ಬಂದಿರೋದು, ಅದ್ರ ಡೀಲರ್ಶಿಪ್ ತಗೊಬೇಕು ಅಂತಿದೀವಿ. ನೀವು 1 ಲಕ್ಷ ರೂಪಾಯಿ ಸಾಲ ಕೊಟ್ರೆ ಆ ಡೀಲರ್ಶಿಪ್ ತಗೋಬಿಡ್ತೀವಿ. ఏమైనా ఆస్తి పత్రం ఉందా? ಇದೆ, ಆದ್ರೆ ಎಲ್ಲ ನಮ್ಮ ಪಾಂಡುರಂಗ ಗಂಡುಗಲಿ ಹೆಸರಲ್ಲೇ ಇದೆ. ಪಾಂಡುರಂಗ ಗಂಡುಗಲಿ? ಬಾಸ್, ಈ ಊರಲ್ಲಿ ಎಲ್ಲಾರು ನಿಮ್ಮ ಹತ್ರ ಸಾಲ ತಗೊಂಡು ಉಗಿಸ್ಕೊಂಡಿದ್ದಾರೆ. ಅವನೊಬ್ಬ ಮಾತ್ರ ಉಗಿಸ್ಕೊಂಡಿಲ್ಲ. ಕರೆಕ್ಟ್ರಾ? ಎಲ್ರು ಉಗಿಸ್ಕೊಂಡಿದ್ದಾರೆ. ಈ ಗಾರ್ದಿನ ಕೊಡ್ಕೊ ಸಾಲನು ತಗೊಂಡಿಲ್ಲ, ಬಡ್ಡಿನೂ ಕಟ್ಟಿಲ್ಲ, ನಮ್ಮ ಹತ್ರ ಉಗಿಸ್ಕೊಂಡಿಲ್ಲ. ಇನ್ ಹೆಂಗಾದ್ರೂ ಮಾಡಿ ಸಿಕ್ಕೇಸಿ ಚೆನ್ನಾಗಿ ಉಗಿಬೇಕು. ಎಷ್ಟು ಬೇಕು ಸಾಲ? 1 ಲಕ್ಷ ಸಾಲ? ಸಾಲನೇ ಕೇಳ್ತಿರೋದು. ಸಾಲ ಬುಕ್ಸಾರೆ ಕೊಡ್ತೀರಾ? ಸಾಲನೇ ಕೇಳ್ತಾ ಇರೋದು. ಕೊಡಿ ಚಪ್ರ. ಸಾಕ ಅಂತ ಅವ್ರು ಕೇಳ್ತಾ ಇರೋದು. ಸಾಕು ಬಿಡಿ. ತಿಂಗಳು ಟೈಮ್ ಇಸ್ತಾನು. ಅಷ್ಟರಲ್ಲಿ ಅಸಲು ಬಡ್ಡಿ ಕೊಟ್ರೆ ಓಕೆ, ಇಲ್ಲ ಅಂದ್ರೆ ನಿಮ್ಮ ಚೇತ್ಲು ಚೈಲು ಕಚೆ. ಇಲ್ಲ, 1 ತಿಂಗಳಲ್ಲೇ ವಾಪಸ್ ಕೊಟ್ಬಿಡ್ತೀವಿ. ತುಂಬಾ ಉಪಕಾರ ಆಯ್ತು, ನಾವಿಲ್ಲಿ ಬರ್ತೀವಿ. ಏನ ಇದು ಪಾಕೆಟ್? ಚಕ್ರನ ಕೋಡ್ಬಳೆನ? ಚಕಲಿನೂ ಅಲ್ಲ, ಕೋಡ್ಬಳೆನೂ ಅಲ್ಲ, ಮುಲಾಮು. ಅಂದ್ರೆ ನೋವಿನ ಮುಲಾಮು. ನೋವೇ ಇಲ್ಲಿಲ್ಲ ಪಾಗ. ಬೆಟ್ ಮಾಡ್ಕೊಂಡು ಹಚ್ಕೊಳ್ಳಿ. ಪೆಟ್ಟು ಬೆಲೆ ಮಾಡ್ಕೊತಾಳೆ. ಹೋಗ ಇಂಟರ್ವ್ಯೂಗೆ ಅಂತ ಹೋಗಿ ಇದನ್ನ ಯಾಕ್ರಿ ತಂದ್ರಿ? ಅಲ್ಲೋ, ಇಂಟ್ರ್ಯೂ ಎಲ್ಲ ಇಲ್ಲ, ಡೈರೆಕ್ಟ್ ಆಗಿ ಕೆಲಸನೇ ಶುರು ಮಾಡಿದೀನಿ. ನಾನು ಇವನು ಸೇರಿ ಮುಲಾಮಿನ್ ಡೀಲರ್ಶಿಪ್ ತಗೊಂಡಿದೀವಿ. ತಿಂಗಳಿಗೆ 30,000 ರೂಪಾಯಿ ಲಾಭನೂ ಇದೆ. ಹೌದಾ? ಹಾಗಾದ್ರೆ ಇನ್ಮೇಲೆ ನಿಮ್ಮಿಬ್ಬರನ್ನ ಯಾರು ದಂಡಪಿಟ್ಟ ಅನ್ನ ಹಾಗೆ ಇಲ್ಲ. ಏನ್ರಿ ಇದು ಡಬ್ಬಗಳು? ಏನ್ ಚಂದ ವಸೂಲಿನ? ಬಾವ, ಚಂದಗಿಂದ ಏನೂ ಇಲ್ಲ. ನಾನು ಪದ್ದು ಸೇರ್ಬಿಟ್ಟು ಮುಲಾಮಿನ ಡೀಲರ್ಶಿಪ್ ತಗೊಂಡಿದೀವಿ. ಈ ಡೀಲರ್ಶಿಪ್ ತಗೊಳಕ್ಕೆ ನಿಮ್ ದುಡ್ಡು ಯಾರು ಕೊಟ್ರು ಅಂತ? ನೀನು 1 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಬೇರೆ ಯಾರು ನಮಗ್ ಕೊಡೋದೇ ಇಲ್ವಾ? ನಮ್ಮಿಬ್ರು ಹೆಸರು ಉಪಯೋಗಿಸಿ 1 ಲಕ್ಷ ರೂಪಾಯಿ ಸಾಲ ತಂದಿದೀವಿ, ಗೊತ್ತಾ? ನೀನಾದ್ರೆ ಆಸ್ತಿ ಅಡ ಇಡ್ಬೇಕಾಗಿತ್ತು, ಆದ್ರೆ ಇವರು ತಮ್ಮ ಹೆಸರನ್ನೇ ಅಡ ಇಟ್ಟು ಸಾಲ ತಂದಿದ್ದಾರೆ. ನಮ್ಮ ಗಂಡುಗಲಿ ವಂಶದ ಹೆಸರನ್ನ ಹೇಳ್ಕೊಂಡಿರ್ತಾರೆ ಜನ. ತಾ ಮುಂದು ನೀ ಮುಂದು ಅಂತ ಬಂದು ಸಾಲ ಕೊಟ್ಟಿರ್ತಾರೆ.
ನೋಡಮ್ಮ ದೇವ್ರ ಕೊಟ್ಟ ತಂಗಿ, ಈ ಸಾಲ ತರದ್ ದೊಡ್ಡದಲ್ಲ, ಅದನ್ನ ತೀರ್ಸೋದಕ್ಕೆ ಆಗ್ಬೇಕಲ್ಲ ಈ ಮಂಗುಗಳ ಕೈ. ಅಣ್ಣ, ನಮ್ಮ ಯಜಮಾನ್ರಿಗೆ ಮಂಗ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ಏನ್ ಮಾಡ್ಬಿಡ್ತೀಯ? ನೀನ್ ಗಡವ ಅಂತ ಕರಿತೀನಿ. ನೋವು ನಿವಾರಕ ಮುಲಾಮು, ನೋವು ನಿವಾರಕ ಮುಲಾಮು. ನಿಮಗೆ ಎಲ್ಲೇ ನೋವಿದ್ರು ಹಚ್ಕೊಳ್ಳಿ, ನಿಮ್ಮ ನೋವು ಮಂಗ ಮಾಯ. ನಿಮ್ಗೆ ತಲೆ ನೋವಿರ್ಲಿ, ಸೊಂಟ ನೋವಿರ್ಲಿ, ಮೈ ಕೈ ನೋವಿರ್ಲಿ, ಈ ಮುಲಾಮನ್ನ ಹಚ್ಚಿ ನೋವನ್ನ ಮರ್ತು ಬಿಡಿ. ಇದನ್ನ ಹಚ್ಕೊಂಡ್ರೆ ಮೈ ಕೈ ನೋಟೋಗುತ್ತಾ? ಹಚ್ಚಿ ನೋಡ್ರಿ, ನೋವು ನಮಗೆ, ಮುಲಾಮು ನಿಮಗೆ. ಎಲ್ಲಿ ಕೈ ನೋವ್ತದೆ ನಂಗೆ, ಸ್ವಲ್ಪ ಹಚ್ಚಿ ನೋಡೋಣ. ಅಯ್ಯೋ ಏನ್ ಸ್ವಾಮಿ ತಲೆನೋವು, ತಲೆಗೆ ಹಚ್ತಾ ಇದೀರಲ್ಲ. ಮುಂದೆ ತಲೆನೋವು ಬರ್ದೇ ಇರ್ಲಿ ಅಂತ. ಸ್ವಾಮಿ ನೋವು ಕಡಿಮೆ ಆಯ್ತಾ? ನೋವು ಕಡಿಮೆ ಆಗದ, ಮೆಣಸಿನ ಪುಡಿ ಹಚ್ಕೊಂಡಂಗೆ ಬಗ ಬಗ ಅಂತ ಉರಿತಾ ಇದೆ. ಅಂದ್ರೆ ಮುಲಾಮು ಕೆಲಸ ಮಾಡ್ತಾ ಇದೆ ಅಂತ ಆಯ್ತು. ಅರ್ಧ ಗಂಟೆ ಉರಿಯತ್ತೆ, ಆಮೇಲೆ ಸರಿ ಹೋಗುತ್ತೆ. ಹಾಗಾದ್ರೆ ಸ್ಯಾಂಪಲ್ಗೆ ಅಂತ ಒಂದು ಟ್ಯೂಬ್ ಕೊಟ್ಟಿರಿ, ಮನೆಗೆ ಎತ್ಕೊಂಡು ಎಲ್ಲಾ ಕಡೆ ಹಚ್ಕೊಂಡು ನೋಡ್ತೀನಿ. ನೋವು ಕಡಿಮೆ ಆದ್ರೆ ನಾಳೆ ಬಂದು 10 ಟ್ಯೂಬ್ ತಗೊಂಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನನಗೂ ಒಂದು ಟ್ಯೂಬ್ ಕೊಟ್ಟಿರಿ, ನೋವು ಕಡಿಮೆ ಆದ್ರೆ ನಾಳೆ ಬಂದು ಬಾಕ್ಸ್ ತಗೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಸರ್, ನಮ್ಮನೆ ನಾಯಿಗೆ ಕಾಲು ನೋವಿದೆ, ಈ ಮುಲಾಮ್ ಹಚ್ಚಿದ್ರೆ ವಾಸಿ ಆಗುತ್ತಾ? ನಾಯಿ ಏನು, ನರಿ, ನರಪಳ್ಳೆ, ಕಾಗೆ, ಗೂಬೆ ಯಾವ್ದಕ್ಕಾದ್ರೂ ಈ ಮುಲಾಮ್ ಹಚ್ಚಿದ್ರೆ ನೋವು ಪಟ್ಟ ಅಂತ ಹೊರಟೋಗುತ್ತೆ. ಹಾಗಾದ್ರೆ ಒಂದು ಟ್ಯೂಬ್ ಕೊಟ್ಟಿರಿ, ನಮ್ ನಾಯಿಗೆ ಹಚ್ತೀನಿ. ಅದ್ ನೋವು ವಾಸಿ ಆಯ್ತು ಅಂತ ಏನಾದ್ರು ನಾಳೆ ಬಾಲ ಅಲ್ಲಾಡ್ಸಿದ್ರೆ ನಾಳೆ ಬಂದು ದುಡ್ಡು ಕೊಡ್ತೀನಿ. ಇಲ್ಲೇ ಇದ್ರೆ ಸ್ಯಾಂಪಲ್ ಪೀಸ್ ಅಂತ ಬಾಕ್ಸ್ ಖಾಲಿ ಆಗ್ಬಿಡುತ್ತೆ. ನಡಿಯೋ ಮನೆಗೆ ಹೋಗೋಣ. ಎಷ್ಟು ಜನಕ್ಕೆ ಮುಲಾಮ್ ಹಚ್ಚಿದ್ರಿ, ಎಷ್ಟು ವ್ಯಾಪಾರ ಆಯ್ತು. ಈ ಮೂತಿಗಳನ್ನ ನೋಡ್ರೆ ಗೊತ್ತಾಗಲ್ಲ ಒಂದ್ ನಯ ಪೈಸನು ವ್ಯಾಪಾರ ಆಗಿಲ್ಲ ಅಂತ. ಜಾಜಿ ಅವ್ರೆ, ಎಲ್ಲ ಬಂದು ಸ್ಯಾಂಪಲ್ ಅಂತ ಅರ್ಧಕ್ಕರ್ಧ ತಗೊಂಡು ಹೋಗ್ಬಿಟ್ರು. ಸ್ಯಾಂಪಲ್ ಅಂತ ಮುಲಾಮ್ ತಗೊಂಡ ಹಾಗೆ ನೀವು ಅವ್ರ ಹತ್ರ ಸ್ಯಾಂಪಲ್ ಅಂತ ಒಂದಷ್ಟು ದುಡ್ಡಿಸ್ಕೋಬೇಕಾಗಿತ್ತು. ಹೌದಾ ನಪ್ಪದ್ದು, ಇದು ನಮ್ಗೆ ಹೊಳಿಲೇ ಇಲ್ಲ. ನಿಮ್ಗೆ ಎಲ್ರೂ ಹೊಳಿಯುತ್ತೆ, ಮಸಾಲೆ ದೋಸೆ ತಿನ್ನೋದಷ್ಟೇ ನಿಮ್ಗೆ ಹೊಳಿಯೋದು. ಬಿಸ್ನೆಸ್ ಮಾಡಕ್ಕೆ ಒಂದು ನ್ಯಾಕ್ ಇದೆ, ಬಾಯ್ ತುಂಬಾ ಮಾತಾಡ್ಬೇಕು. ಮನೇಲಿ ಕೂತ್ಕೊಂಡು ಭಾಷಣ ಮಾಡ್ಬಿಟ್ರೆ ಆಗೋಯ್ತಮ್ಮ. ನೀನು ಲಸ್ತೆ ಇಳಿದು ವ್ಯಾಪಾರ ಮಾಡೋದು ಹೇಗೆ ಅಂತ ತೋರಿಸ್ಬಿಡು. ನಾನೇ ಹೋಗ್ಲಿ ರಸ್ತೆಗೆ, ನಿಮ್ ಮುದ್ದಿನ ಮಗಳಿದಾಳಲ್ಲ ಅವಳು ಕೇಳಿ ಗಂಡನ್ಗೆ ಹೆಲ್ಪ್ ಮಾಡು ಅಂತ. ಅದ್ಕೆ ಸುಮ್ನೆ ನನ್ನನ್ನ ಬೈಬೇಡಿ. ನಮ್ಮ ಯಜಮಾನ್ರಿಗೆ ವ್ಯಾಪಾರ ಮಾಡಕ್ ಬರಲ್ಲ ಅನ್ಕೊಂಡ್ರಾ? ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ವ್ಯಾಪಾರ ಆಗಿದೆ ಅಂತ ಕೇಳು. ಎಷ್ಟಾಯ್ತಪ್ಪ ವ್ಯಾಪಾರ? ಮೊದಲನೇ ದಿನ ಅಲ್ವಾ, ಸ್ಯಾಂಪಲ್ ಪೀಸ್ ಅಂತ ಒಂದೊಂದು ತಗೊಂಡೋದ್ರು. ಇವತ್ ಸ್ಯಾಂಪಲ್ ಪೀಸ್ ತಗೊಂಡೋದವ್ರು ನಾಳೆ ದುಡ್ಡು ಕೊಟ್ಟು ತಗೊಂಡ್ ಹೋಗ್ತಾರೆ. ಕರೆಕ್ಟ್ ಪಲ್ಲು, ನಿನ್ನಷ್ಟು ಕಾನ್ಫಿಡೆನ್ಸ್ ತುಂಬಾ ಪ್ರಾಣಿ ಈ ಮನೇಲಿ ಬೇರೆ ಯಾವ್ದು ಇಲ್ಲ. ಕೈ ತೆಗಿ, ಹೊಸ ಟಿ ಶರ್ಟ್. ಏನು ಯಜಮಾನ್ರೆ, ತಂದಿರೋ ಮುಲಾಮ್ ಟ್ಯೂಬ್ಗಳಲ್ಲಿ ಅರ್ಧ ಖಾಲಿ ಆಯ್ತು. ಇನ್ನು ಕೈಗೆ ಒಂದ್ ಬಿಡ್ಗಾಸು ಬಂದಿಲ್ಲ. ಮೊದ್ಲು ಯಾಕೆ ಅಂತ ಕೇಳಿ, ಇಲ್ಲಾಂದ್ರೆ ಮನೆ ಯಜಮಾನ್ ಆಗಿರೋದಕ್ಕೆ ನಿಮ್ ತಲೆಗೆ ಬರುತ್ತೆ. ನನಗೆ ಚೆನ್ನಾಗಿ ಗೊತ್ತು, ನೀನು ಹೋಗು. ನನಗೆ ಬುದ್ಧಿವಾದ ಹೇಳ್ತಾರೆ. ಅಪ್ಪ ಜೇಡಿ ಮಣ್ಣು ಕೆಂಪು ಮಣ್ಣು ಈ ಕಡೆ ಕಣ್ರಪ್ಪ, ಸ್ವಲ್ಪ ಎದ್ದಿತ್ಕೊಳ್ರ. ಅದೇನೋ ಮುಲಾಮ್ ತಂದಿದ್ರಲ್ಲ, ಎಷ್ಟಪ್ಪ ಖರ್ಚಾಯ್ತು? ಅರ್ಧಕ್ಕರ್ಧ ಟ್ಯೂಬ್ ಫ್ರೀ ಸ್ಯಾಂಪಲ್ ಅಂತ ಹೊಟ್ಟೋಯ್ತು, ಇನ್ನು ಅರ್ಧ ಮಿಕ್ಕಿದೆ ಅಷ್ಟೇ. ನಿಮ್ಮಂತ ಮಹಾನ್ ಭಾವರಿಗೆ ಸಾಲ ಕೊಟ್ಟಂತ ಪುಣ್ಯಾತ್ಮ ಯಾರು ಅಂತ ನನಗೆ ಗೊತ್ತಾಗಬೇಕಲ್ರ. ರಾಮಿ ರೆಡ್ಡಿ ಕಣ. ಚಕ್ರಬಿಡ್ಡಿ ರಾಮರೆಡ್ಡಿ ಏನೋ, ಅದೇ ಸಿನಿಮಾಗೆ ಕತೆ ಬರೀತೀನಿ ಅಂತ ಓಡಾಡ್ತಾ ಇರ್ತಲ್ಲ ಅವನೇನೋ. ಆ ಮುಟ್ಟಾಳನ್ ಸವಾಸ ಯಾಕ್ರೋ ಮಾಡಿದ್ರೆ. ಈ ಮಾತನ್ನ ನನಗೆ ಮೊದ್ಲು ಯಾಕ್ರೋ ಹೇಳಿಲ್ಲ? ಬಾವ, ಲಾಭ ಬಂದ್ಮೇಲೆ ಹೇಳೋಣ ಅಂತ ಮಾಡಿದ್ವಿ, ಅಸ್ಲಿಗೆ ಕೋತ ಬಿದ್ಬಿಡ್ತಲ್ಲ. ಇರೋ ಮುಲಾಮ್ನೆಲ್ಲ ತಗೊಂಡೋಗಿ ಆ ರಾಮರೆಡ್ಡಿಗೆ ವಾಪಸ್ ಕೊಟ್ಬಿಡಿ. ಇಲ್ಲ ಅಂದ್ರೆ ಉಳಿದಿರೋ ಮುಲಾಮ್ನೆಲ್ಲ ನೀವೇ ಹಚ್ಕೋಬೇಕಾಗತ್ತೆ. ಗಾಂಧಿನಗರದ ಗಲ್ಲಿ ಹಾಕೊಂಡು ನಿಮ್ಮನ್ನ ರುಬ್ಬಿರ್ತಾನಲ್ಲ. ಹಣ್ಣು ಹಂಪ್ಲೆಲ್ಲ ಬರ್ತಾ ಇದೆ, ನನ್ನ ದುಡ್ಡು ವಾಪಸ್. ಬಾಸದ ಹಣ್ಣು ಹಂಪ್ಲಲ್ಲ, ಮುಲಾಮು. ನಾನು ದುಡ್ಡು ಕೊಟ್ಟಿದ್ದಕ್ಕೆ ನನಗೆ ಮುಲಾಮ್ ವಾಪಸ್ಸ. ನನ್ನ 1 ಲಕ್ಷ ಎಕ್ಕಡ, ಬಡ್ಡಿ ಎಕ್ಕಡ. ಕಾಲಲ್ಲೇ ಐತಲ್ಲ ಎಕ್ಕಡ. ಎಕ್ಕಡ, ಚಪ್ರ ಎಕ್ಕಡ ಅಂದ್ರೆ ಎಲ್ಲಿಂದ? ನಮ್ಮ ಹತ್ರ ಎಲ್ಲ ಮುಲಾಮ್ ತಗೊಂಡ್ರು, ಆದ್ರೆ ನಮ್ಗೆ ಯಾರು ದುಡ್ಡು ಕೊಡ್ಲಿಲ್ಲ. ಈ ಡಬ್ಬದಲ್ಲಿ 50,000 ರೂಪಾಯಿ ಮುಲಾಮ್ ಇದೆ. ಇದನ್ನೆಲ್ಲ ನೀವೇ ಹಚ್ಕೊಂಡು 50,000 ರೂಪಾಯಿ ಮನ್ನಾ ಮಾಡ್ಬಿಡಿ. ನಾನು ದುಡ್ಡು ಕೊಟ್ಟಿದ್ದಕ್ಕೆ ನನಗೆ ಮುಲಾಮ್ ವಾಪಸ್ಸ. 4 ಡಬ್ಬು ಕಾವಾಲಿ. ದುಡ್ಡೆಲ್ಲಿ ಸರ್, ಎಲ್ಲ ಲಾಸ್ ಆಗೋಯ್ತಲ್ಲ. ಕೊಟ್ಟಿಲ್ಲ ಅಂದ್ರೆ ಏನ್ చేస్తారు తెలుసా? ಏನ್ರಿ చేస్తారో? కొట్రా ఇంటికి. ఇప్పుడు తెలిసిందా ఏం చేస్తానని? ఈ ములాము తీసుకుని ఇంటికి వెళ్ళు. నేను ఇప్పుడే ఇంటికి వస్తాను. ఏ పాండురంగ గండగలి, నీ ఇంట్లో నీ కుందురా గిలిగిలి. ಪಲ್ಲು, ಪಲ್ಲು. ಯಾರಪ್ಪ ಬಂದ್ರು? ರಾಮಿರೆಡ್ಡಿ. ನಿಮ್ಗೂ ಕಾಲಿತ್ತು ಒದಿಬೇಕು ತಾನೆ? ಒದಿಯೋಣ ಅಂದ್ರೆ ಅವ್ನು ಸಿಕ್ಕಾಪಟ್ಟೆ ಸ್ಟ್ರಾಂಗು. ಅವ್ನ್ ದುಡ್ಡು ಅವನಿಗೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ವಸೂಲಿ ಮಾಡಕ್ ಮನೆಗೆ ಬರ್ತಾನಂತೆ. ಯಾರಾದ್ರೂ ನಮ್ಮ ಮನೆ ಮುಂದೆ
ನಾನ್ ಸುಮ್ಮನೆ ಅಂತ ಹೇಳ್ದೆ ಅವನ್ಗೆ. ఏ నేను వస్తానంటే నువ్వు వద్దంటావా, నేను తంటానంటే నువ్వు వద్దంటావా, ಟಾಂಗ್ ನಕ್ಕ ಏನು ಯಜಮಾನ್ರೆ, ಹಾಗಂದ್ರೆ ಏನು? ನಾನು ಬರ್ತೀನಂದ್ರೆ ನೀನ್ ಬೇಡ ಅಂತೀಯ, ನಾನು ಒದಿತೀನಂದ್ರೆ ನೀನ್ ಬೇಡ ಅಂತೀಯ ಅಂತಿದ್ದಾರೆ. ಅಯ್ಯೋ ಓದಿರಿ, ಯಾರ್ ಬೇಡ ಅಂದ್ರು? ಒದಿಯೋದು ನಾನಲ್ಲ ಕಣೆ, ರಾಮಿರೆಡ್ಡಿ. ಏ ಪಾಂಡ್ರಿಗೆ ಗಿಲಿಗಿಲಿ, ನೀ ಸಾಲ ಒದ್ದು ಅಂತಿದ್ದೆಲ್ಲ ನೋಡ್ದ್ಯಾ? ಎಲ್ಲ ಪಿಂಡ ಪೆಟ್ಟೆನು. ನೋಡಪ್ಪ, ನಿನ್ನ ಹತ್ರ ಸಾಲ ಮಾಡಿದ್ದು ನಾನಲ್ಲ, ಈ ಪದ್ದು ಬಿಟ್ಲ. ಗಿಲಿಗಿಲಿ, ನಾನ್ ಸಾಲ ಇಚ್ಚಿಂದಿ ಗಂಡುಗಲಿ ವಂಶದ ಹುಡುಗರು ಅಂತ. ಗಂಡುಗಲ ವಂಶದ ಯಜಮಾನ ಹಿಡ್ಕೊಂಡು ತದಕಿದ್ರೆ ಸಾಲ ವಸೂಲಿ ಆಗುತ್ತೆ. ಇಪ್ಪುಡ ಏನ್ರಿ ಇದು ಅನ್ಯಾಯ? ಅವ್ರು ಮಾಡೋ ಸಾಲಕ್ಕೂ ಇವ್ರಿಗೂ ಏನ್ರಿ ಸಂಬಂಧ? ನಿಮಗೂ ಅವ್ರಿಗೂ ಸಂಬಂಧ ಇದೆಯಾ? ಗಂಡ ಹೆಂಡತಿ ಸಂಬಂಧ ಅಷ್ಟೇ. ನನಗೆ ಸಾಲದ ಸಂಬಂಧ ఉంది. ನಂದು 1 ಲಕ್ಷ ರೂಪಾಯಿ, దానిపైన 30,000 ಬಡ್ಡಿ ఇచ్చేస్తే నేను సైలెంట్గా వెళ్ళిపోతా. ಬಡ್ಡಿ 30,000 ರೂಪಾಯಿನ ರಕ್ತ ಹೀರ್ಬಿಡ್ತೀಯ. ದುಡ್ಡು ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯಾ? ದುಡ್ಡು ಕೊಟ್ಟಿಲ್ಲ ಅಂದ್ರೆ ದಿನ ವಸ್ತಾನು ತೊಂತಾನು, ದುಡ್ಡು ಕೊಡೋವರೆಗೂ ತೊಂತಾನೇ ಉಂಟಾನು. ಇದು ಅನ್ಯಾಯ. ಏ ರಾಮಚಿಲಕ, ರಾವೆ ఇక్కడ నిన్ను వదల, నువ్వు నా ఇంటికి రా. ಏನೋ ಯಜಮಾನ್ರೆ ನಾನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ರಾಮಿರೆಡ್ಡಿ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಅವಳ ಕೈನ ಬಿಟ್ಬಿಡು. ಏ ಗಾಡಿನ ಕೊಡಕ, ನನ್ನ ಸಾಲ ತೀರೋವರೆಗೂ ಇವಳ ಸೆಕ್ಯೂರಿಟಿ ಆಗಿ ಇಟ್ಕೊಂತೀನಿ. ಸಾಲ ತೀರ್ಸಿ ಕರ್ಕೊಂಡೋಗು. ಸೆಂಟ್ರಲ್ ఎవరో ನಾವು ವಸ್ತೆ ಕೋಸಸ್ತಾನ. ರೆಡಿ ನೋಡ್ರೆ, ನೀವು ಮಾಡಿದ ಕೆಲಸದಿಂದ ಅನ್ಯಾಯವಾಗಿ ಅವ್ನು ನನ್ನ ಚಂಪನೆ ಹಾಕೊಂಡು ಹೋಗ್ಬಿಟ್ಟ. ಸುಮ್ನೆ ಸಾಕು, ಅವ್ನ್ ಕರ್ಕೊಂಡೋಗಿ ಚಂಪಿರ್ತಾನೆ. ಹೋಗಿ ಬಿಡಿ. ಅಲ್ಲ ಮೇಡಮ್ ಅವರೇ, ಅವನು ಚಂಪನ್ನೇ ಯಾಕೆ ಕರ್ಕೊಂಡು ಹೋಗ್ಬೇಕಿತ್ತು? ಕರ್ಕೊಂಡು ಹೋಗೋದಾಗಿದ್ರೆ ನಿಮ್ಮನ್ನೇ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಲೆಪ್ಪದ್ದು ನಮ್ಮ ಕೈಲಿ 1 ಲಕ್ಷ ಹೊಂಚಕ್ ಆಗ್ತಾ ಇಲ್ವಲ್ಲ, ಈಗ ಏನೋ ಮಾಡೋದು? ಜನ ಇಷ್ಟ ಮೋಸ ಮಾಡ್ತಾರಂತ ಗೊತ್ತೇ ಇರ್ಲಿಲ್ವಾ? ಅಲ್ಲ, ಆ ಚಂಪನ ರೆಡ್ಡಿ ತಗೊಂಡೋಗಿ ಅಡ್ಡದಲ್ಲಿ ಇಟ್ಕೊಂಡಿದ್ದಾನೆ. ಎಷ್ಟು ಕಷ್ಟ ಕೊಡ್ತಾ ಇದ್ದಾನೋ ಏನೋ. ರೆಡ್ಡಿ ಕಿಡ್ನಾಪ್ ಮಾಡಿರೋ ಚಂಪನ ನೀನ್ ಯಾಕೆ ಇಷ್ಟೊಂದು ಬೇಜಾರಾಗ್ತಿದ್ಯಾ? ಪಲ್ಲು ಬೇರೆ ಅಲ್ಲ, ಚಂಪ ಬೇರೆ ಅಲ್ಲ. ಅಂದ್ರೆ ನಾವೆಲ್ಲ ಒಂದೇ ಕುಟುಂಬದವರು ಅಂತ ದುಃಖ ಆಗ್ತಾ ಇದೆ. ನಾವ್ ಹೇಗಾದ್ರೂ ಮಾಡಿ ದುಡ್ಡನ್ನ ಸಂಪಾದಿಸ್ಬೇಕು, ಹೇಗೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಲ್ಲ, ನಮಗ್ ಸಹಾಯ ಮಾಡೋರು ಯಾರೋ ಇದಾರೆ? ಏನೋ ಸಾಲನಾ? ಸಿಕ್ಕಾಬಡೆ ಸಾಲನಾ? ಮೈ ನೋವಿನ ಮುಲಾಮ್ ಮಾರೋದಕ್ಕೆ ಹೋಗಿ ಮೈ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದೀವಿ. ಓಹೋ, ನೀವಿಬ್ರು ಮುಲಾಮರ್ ಅವರು. ಹಾಗಾದ್ರೆ ನಿಮ್ ಸಾಲನ ನಾನ್ ತೀರಿಸ್ತೀನಿ. ಏನ್ರಪ್ಪ ಅದೇಗೆ? ನೋಡಿ, ನಾವೊಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೀನಿ, ಸಾಲಕ್ಕೊಂದು ಮುಲಾಮ್ ಅಂತ. ನೀವು ಆ ಪ್ರೋಗ್ರಾಮ್ ನಲ್ಲಿ ಭಾಗವಹಿಸಿ ನಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳಿದ್ರೆ ನಿಮ್ ಸಾಲನ ನಾವು ತೀರಿಸ್ತೀವಿ. ಸಾಲಕ್ ಬೇರೆ ಮುಲಾಮ್ ಇದೆಯಾ? ಇದು ನನಗೆ ಗೊತ್ತೇ ಇರ್ಲಿಲ್ಲ. ಈಗ ಪ್ರಶ್ನೆ ಕೇಳಿ ಉತ್ತರ ಕೊಡೋದಕ್ಕೆ ನಾವು ರೆಡಿ. ಇದು ಹಾಗಾಗಲ್ಲ. ಇದು ರಿಯಾಲಿಟಿ ಶೋ. ನಿಮ್ ಮನೇಲೆ ಶೋ ಇಟ್ಕೋತೀವಿ. ನಿಮ್ ಏರಿಯಾದಲ್ಲಿ 4 ಜನನ ಆಯ್ಕೆ ಮಾಡ್ಕೋತೀವಿ. ಯಾರು ಗೆಲ್ತಾರೆ ಅವ್ರಿಗೆ 1 ಲಕ್ಷ ಬಹುಮಾನ ಕೊಡ್ತೀವಿ. ಏನ್ ಪ್ರಶ್ನೆ ಕೇಳ್ತೀರಾ? ನೋಡಿ, ಈಗಲೇ ಅದನ್ನ ಹೇಳಕ್ಕಾಗಲ್ಲ. ನಮ್ ನಿರೂಪಕಿ ಸಿಂಧು ಬರ್ತಾರೆ. ಅವ್ರ ಹತ್ರ ನೀವ್ ಎಷ್ಟು ಸಾಲ ಮಾಡಿದ್ರಿ ಅಂತ ಅವ್ರಿಗೆ ಹೇಳ್ಬೇಕು. ನೀವೇನಾದ್ರು ಗೆದ್ರೆ ಆ ಸಾಲನ ನಾವು ತೀರಿಸ್ತೀವಿ. ಆನ್ ದಿ ಸ್ಪಾಟ್ ನಿಮ್ಮನ್ನ ಸೆಲೆಕ್ಷನ್ ಮಾಡೋದಕ್ಕೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ತಟ್ ಅಂತ ಉತ್ತರ ಹೇಳ್ಬೇಕು. ಈ ಕಾಗೆ ಬಣ್ಣ ಕಪ್ಪ ಬಿಳಿನ? ಕಪ್ಪು. ಎರಡು ಉತ್ತರ ಒಂದೇ ಆಗಿರೋದ್ರಿಂದ ನೀವಿಬ್ರು ಪಾಸ್ ಆಗಿದ್ದೀರಾ. ನಿಮ್ ಮನೆಗೆ ನಾವು ಬರ್ತಾ ಇದ್ದೀನಿ. ನೀವು ಆಟ ಆಡೋದಕ್ಕೆ ರೆಡಿ ಆಗಿರಿ. ಸಾಲಕ್ಕೊಂದು ಮುಲಾಮ. ಅವರು ನಮ್ಮನೆಗೆ ಬಂದು ರಿಯಾಲಿಟಿ ಶೋ ಮಾಡ್ತಾರಂತೆ. ನಮ್ಮಿಬ್ರು ಜೊತೆ ಇನ್ನ 2 ಸ್ಪರ್ಧಿಗಳು ಇರ್ತಾರಂತೆ. ನಾವೇನಾದ್ರೂ ಗೆದ್ರೆ ನಮ್ ಸಾಲನೆಲ್ಲ ಅವರೇ ತೀರಿಸ್ತಾರಂತೆ. ಆದ್ರೆ ನೀವಿಬ್ರು ಗೆಲ್ಬೇಕಲ್ರೋ? ಯಾಕೆ ಗೆಲ್ಲಲ್ಲ? ಅದಕ್ಕೆ ನಮ್ ಯಜಮಾನ್ರು ಎಷ್ಟು ಇಂಟರ್ವ್ಯೂಗಳನ್ನ ಫೇಸ್ ಮಾಡಿಲ್ಲ, ಅವ್ರಿಗೆ ಗೊತ್ತಿಲ್ದಿರೋ ಪ್ರಶ್ನೆನೇ ಇಲ್ಲ. ಅಮ್ಮ ದೇವರು ಕೊಟ್ಟ ತಂಗಿ, ಆ ನಿಮ್ಮ ಕಡ್ಡಿ ಮೀಸೆ ಯಜಮಾನಪ್ಪನಿಗೆ ಜಗತ್ನಲ್ಲಿರೋ ಎಲ್ಲಾ ಪ್ರಶ್ನೆಗಳು ಗೊತ್ತು. ಆದ್ರೆ ಆ ಪ್ರಶ್ನೆಗಳಿಗೆ ಉತ್ತರಗಳು ಗೊತ್ತಾ ಅಂತ ಕೇಳಿ ನೋಡು. ಏನು ಯಜಮಾನ್ರೆ? ಏ ಗಿಲಿಗಿಲಿ, ವಿಟ್ಲ ಗೆಲ್ಲಿಸ್ದೆ ಈ ಚಿಲಕ ನೀ ಕಿಸ್ತಾನ, ಇಲ್ಲ ನೇನೇ ಪೆಟ್ಕೊಂಡೆ. ಆದ್ರೆ ಅವ್ನು ಗೆಲ್ಬೇಕಲ್ಲ. ಊರ್ ಕುಂಡ್ರ ಗಾಡಿನ ಹಾಕೊಡಕ. ಏ ಲಕ್ಕ ಚಿಲಕ ರೈಟ್. ಏನ್ ಸರ್? ಈ ಪದ್ದು ವಿಟ್ಲ ಇದಾರಲ್ಲ, ಇವರಲ್ಲಿ ಒಬ್ರು 1 ಲಕ್ಷ ಗೆಲ್వాలి. ಹಾಗೆಲ್ಲ ಗೆಲ್ಸಕ್ಕಾಗಲ್ಲ ಸರ್, ಯಾರ್ ಬೇಕಾದ್ರೂ ಗೆಲ್ಬೋದು. నేనెవరు అనుకున్నావు? ನಾವು రామిరెడ్డి ఒక బ్యాంక్ రాబరీ, ఒక ట్రైన్ రాబరీ, ఒక ఫుల్ మర్డర్, ఒక హాఫ్ మర్డర్, క్వార్టర్ మర్డర్ అంతా చేశాను. ఇట్లా ಗೆದ್ದಿಲ್ಲ ಅಂದ್ರೆ ನೆಕ್ಸ್ಟ್ ಮರ್ಡರ್. వెళ్ళవే వెళ్ళు. ಯಾರು ಗೆದ್ರೆ ಏನಂತ ಅವನಿಗೆ ನೀನ್ ಧೈರ್ಯವಾಗಿ ಪ್ರೋಗ್ರಾಮ್ ಮಾಡಿ ನಾನು ನೋಡ್ಕೊಳ್ತೀನಿ. ಓಕೆ ವೀಕ್ಷಕರೇ, ಸಾಲಕ್ಕೊಂದು ಮುಲಾಮ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ.
ಈ ನಮ್ಮ ರಿಯಾಲಿಟಿ ಶೋಗೆ 4 ಜನ ಸ್ಪರ್ಧಿಗಳು ಬಂದಿದ್ದಾರೆ. ಅವರ ಪರಿಚಯ. ಐ ಆಮ್ ವಿಠಲ್ ಮೂರ್ತಿ MA. ನಾನು ಗಂಡುಗಲಿ ವಂಶದ ಮನೆ ಅಳಿಯ. ನನಗೆ 1 ಲಕ್ಷ ರೂಪಾಯಿ ಸಾಲ ಇದೆ, ಅದ್ರ ಮೇಲೆ ಚಕ್ರ ಬಡ್ಡಿ ಇದೆ. ನಾನು ಪದ್ಮನಾಭ, ಪದ್ದು ಅಂತ ಎಲ್ಲ ಪ್ರೀತಿಯಿಂದ ಕರೀತಾರೆ. ರಂಗಮ್ಮನ್ ರಿಲೇಟಿವ್. ನಂಗೂ ಅಷ್ಟೇ 1 ಲಕ್ಷ ರೂಪಾಯಿ ಸಾಲ ಇದೆ, ಅದ್ರ ಮೇಲೆ ಬಡ್ಡಿನೂ ಇದೆ. ಮೇಡಮ್ ನನ್ನ ಹೆಸರು ರಾಜೇಶ್ ಅಂತ. ನಂಗೆ ಸಾಲ 3 ಲಕ್ಷ ರೂಪಾಯಿ ಇದೆ ಮೇಡಮ್, ಜೊತೆಗೆ ಸರಳ ಬಡ್ಡಿನೂ ಇದೆ. ನನ್ನ ಹೆಸರು ಶೋಭಾ. ನನ್ನ ಸಾಲ 2,50,000 ರೂಪಾಯಿ, ಬಡ್ಡಿ ಏನಿಲ್ಲ. ಈ ನಮ್ಮ ಸ್ಪರ್ಧೆಯ ಹೆಸರು ಸಾಲಕ್ಕೊಂದು ಮುಲಾಮ್. ಬಹಳ ಸರಳವಾಗಿರುತ್ತೆ. ಉತ್ತರ ಗೊತ್ತಿರೋರು ಕೈ ಎತ್ತಬೇಕು. ಅಲ್ಲ ನೀವೇನೋ ಆಟ ಆಡ್ಸಕ್ ಶುರು ಮಾಡ್ಬಿಟ್ರಿ, ಇಲ್ಲೇನೋ ಕಂಪ್ಯೂಟರ್ ಬಜರ್ ಅದ್ ಮೊತ್ತದೇನು ಇಲ್ವೇ ಇಲ್ವಾ? ಇಲ್ಲ ಸರ್, ಇದು ಮನೆಗೆ ಬಂದು ಮಾಡೋ ಪ್ರೋಗ್ರಾಮ್ ಅಲ್ವಾ, ಸಿಂಪಲ್ ಆಗಿರ್ಲಿ ಅಂತ ಈ ರೀತಿ ಮಾಡ್ತಾ ಇರೋದು. ಅದು ಅಲ್ಲದೆ ಎಷ್ಟೊಂದ್ ಜನಕ್ಕೆ ಕಂಪ್ಯೂಟರ್ ಯಾವ ಬಟನ್ ಒತ್ತದು ಅಂತಾನೆ ಗೊತ್ತಿಲ್ಲದೆ ಪ್ರೋಗ್ರಾಮ್ ನ ಖರಾಬ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಕೈ ಎತ್ತುದೇ ಬೆಸ್ಟ್. ಅವ್ರ ಕೈ ಅಲ್ವಾ, ಅವ್ರಿಗೆ ಗೊತ್ತಿರುತ್ತೆ, ಎತ್ಕೊಂತಾರೆ ಬಿಡಿ. ಹೊಳೆ ಅಂದ್ರೆ ಅದನ್ನಾದ್ರೂ ಸ್ವಲ್ಪ ನೆಟ್ಟಿಗೆ ಎತ್ತಿಪ್ಪ. ಈಗ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಈಗ ಅತಿ ದಡ್ಡರನ್ನ ಗುರುತಿಸುವ ಪ್ರಶ್ನೆ. ನೋಡೋಣ ಯಾರು ಅತಿ ದಡ್ಡತನದ ಉತ್ತರವನ್ನ ಕೊಡ್ತಾರೆ ಅಂತ. ಪ್ರಶ್ನೆ: 4 ಕಾಲಿನ ಹಸುವಿಗೆ ಎಷ್ಟು ಕಾಲುಗಳಿರ್ತವೆ? ಆಪ್ಷನ್ ಎ 2 ಕಾಲು, ಆಪ್ಷನ್ ಬಿ 3 ಕಾಲು, ಆಪ್ಷನ್ ಸಿ 1 ಕಾಲು, ಆಪ್ಷನ್ ಡಿ ಕಾಲೇ ಇರೋಲ್ಲ. ಈಗ ನಿಮ್ಮ ಉತ್ತರ. 1 ಕಾಲು. ಮೇಡಮ್ 3 ಕಾಲು. 2 ಕಾಲು. ಕಾಲೇ ಇರಲ್ಲ. ಇದರಲ್ಲಿ ಅತಿ ದಡ್ಡತನದ ಉತ್ತರ ಕಾಲೇ ಇರಲ್ಲ. ಇಟ್ಸ್ ಅ ರೈಟ್ ಆನ್ಸರ್. ಬಿಟ್ಲ ಅವರು ಈ ಮೂಲಕ ತಾನು ಅತ್ಯಂತ ದಡ್ಡ ಅಂತ ಪ್ರೂವ್ ಮಾಡಿದ್ದಾರೆ. ಅಯ್ಯೋ, ಅವನ ದಡ್ಡ ಅನ್ನೋ ವಿಷಯ ಇಡೀ ಜಗತ್ತಿಗೆ ಗೊತ್ತು, ಆದ್ರೆ ನಿಮಗೆ ಇವತ್ತು ಗೊತ್ತಾಗಿದೆ ಅಷ್ಟೇ. ಅವನ ಸಂಬಂಧ ಚಪ್ಪಳೆ ಹೊಡೆದ್ಬಿಡ್ರಪ್ಪ. ಈ ಸುತ್ತಲ್ಲಿ ಯಾರು ಎಲಿಮಿನೇಟ್ ಆಗಿಲ್ಲ. ಈಗ ಮುಂದೆ ನಾನು ಬುದ್ಧಿವಂತಿಕೆಯ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಅತಿ ಬುದ್ಧಿವಂತಿಕೆಯಿಂದ ಎಲ್ಲರೂ ಉತ್ತರವನ್ನ ಕೊಡ್ಬೇಕು. ಉತ್ತರ ಕೊಡದೇ ಇರೋ ಒಬ್ರು ಈ ಸುತ್ತಲ್ಲಿ ಎಲಿಮಿನೇಟ್ ಆಗ್ತಾರೆ. ಓಕೆನಾ? ಈಗ ಪ್ರಶ್ನೆ: ನಮ್ಮ ಬೆಂಗಳೂರಿನಲ್ಲಿ ಜನ ಹೆಚ್ಚಾಗಿ ಮಾತನಾಡುವ ಪ್ರಮುಖ ಭಾಷೆ ಯಾವುದು? ಎ ತೆಲುಗು, ಬಿ ಕನ್ನಡ, ಸಿ ಇಂಗ್ಲಿಷ್, ಡಿ ತಮಿಳು. ಈಗ ನಿಮ್ಮ ಉತ್ತರ. ತಮಿಳು. ತೆಲುಗು. ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಕನ್ನಡ ಇಸ್ ದ ರೈಟ್ ಆನ್ಸರ್. ಆದ್ರೆ ಈ ಸುತ್ತಿನಲ್ಲಿ ಮೊದಲು ತಪ್ಪು ಉತ್ತರ ಕೊಟ್ಟವರು ಎಲಿಮಿನೇಟ್ ಆಗ್ತಾ ಇದ್ದಾರೆ. ಸರ್ ಪ್ಲೀಸ್ ಬನ್ನಿ ಸರ್. ಆ ಹುಡುಗಿನೂ ತಪ್ಪು ಹೇಳ್ತಲ್ಲ ಮೇಡಮ್. ಆದ್ರೆ ಫಸ್ಟ್ ತಪ್ಪು ಉತ್ತರ ಕೊಟ್ಟಿದ್ ನೀವಲ್ವಾ, ಅದಕ್ಕೆ ನೀವು ಎಲಿಮಿನೇಟ್ ಆಗಿರೋದು. ಎನಿವೇಸ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಈಗ ಸ್ಪರ್ಧೆಯಲ್ಲಿ 3 ಜನ ಉಳಿದಿದ್ದಾರೆ. ಈಗ ನಿಮ್ಮ ಮುಂದಿನ ಪ್ರಶ್ನೆ: ಕೋತಿಗೆ ಬಾಲ ಯಾಕಿರುತ್ತೆ? ಎ ನೋಡಕ್ಕೆ ಚೆನ್ನಾಗಿರ್ಲಿ ಅಂತ, ಬಿ ಮರಕ್ಕೆ ನೇತಾಡ್ಲಿ ಅಂತ, ಮತ್ತು ಸಿ ನಮ್ಮ ಪೂರ್ವಜರಿಗೆ ಬಾಲ ಇತ್ತು ಅಂತ. ಈಗ ನಿಮ್ಮ ಉತ್ತರ. ನೋಡೋಕ್ ಚೆನ್ನಾಗಿರ್ಲಿ ಅಂತ. ನಮ್ಮ ಪೂರ್ವಜರಿಗೆ ಬಾಲ ಇತ್ತು, ಮರಕ್ ನೇತಾಡ್ಲಿ ಅಂತ. ಪ್ರಶ್ನೆ: ಕೋತಿಗೆ ಬಾಲ ಯಾಕಿರುತ್ತೆ? ಇದಕ್ಕೆ ಸರಿಯಾದ ಉತ್ತರ ನಮ್ಮ ಪೂರ್ವಜರಿಗೆ ಬಾಲ ಇತ್ತು ಅಂತ ಇಸ್ ರೈಟ್ ಆನ್ಸರ್. ಬನ್ನಿ, ಬೇಜಾರ್ ಮಾಡ್ಕೋಬೇಡಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಈಗ ಉಳಿದಿರೋದು ವಿಟ್ಲ ಮತ್ತೆ ಪದ್ದು ಇವರಿಬ್ರೆ. ಈಗ ಇವರಿಬ್ಬರ ನಡುವೆ ನೇರ ಹಣಾಹಣಿ. ಈಗ ನಿಮ್ಮ ಮುಂದಿನ ಪ್ರಶ್ನೆ: ಜನ ಚುನಾವಣೆಗೆ ನಿಂತು MLA MP ಆಗೋದು ಯಾಕೆ? ಎ ಜನಸೇವೆ ಮಾಡೋಕೆ, ಬಿ ದುಡ್ಡು ಮಾಡೋಕೆ, ಸಿ ಹೆಸರು ಮಾಡೋಕೆ, ಡಿ ಈ ಮೇಲಿನ 3 ಮಾಡೋಕೆ. ಈಗ ನಿಮ್ಮ ಉತ್ತರ ಹೇಳಿ. ದುಡ್ಡು ಮಾಡಕ್ಕೆ. ಮೇಲಿನ 3 ಮಾಡೋದಕ್ಕೆ. ಈ ಮೇಲಿನ 3 ಮಾಡೋಕೆ ಇಸ್ ದ ರೈಟ್ ಆನ್ಸರ್. ಬಂದೋರೆ, ನೀವು ಎಲಿಮಿನೇಟ್ ಆಗಿದ್ದೀರಾ. ಪ್ಲೀಸ್ ಬನ್ನಿ. ನೀವು ಎಲಿಮಿನೇಟ್ ಆಗಿದ್ದೀರಾ. ನಿಮ್ಗೆ ನಮ್ಮ ಕಾರ್ಯಕ್ರಮ ಹೇಗನ್ಸ್ತು? ನೋಡ್ರಿ, ನಾವು ಮುಲಾಮ್ ಬಿಸ್ನೆಸ್ ಮಾಡಕ್ ಹೋಗಿ ಆ ರಾಮಿ ರೆಡ್ಡಿ ಹತ್ರ 1 ಲಕ್ಷ ಸಾಲ ಮಾಡ್ಬಿಟ್ಟಿದೀವಿ. ನನಗೆ ಆ ರಾಮಿ ರೆಡ್ಡಿದೆ ಭಯ. ನಮ್ಮ ಇಬ್ರಲ್ಲಿ ಯಾರು ಒಬ್ರು ಗೆದ್ರೆ ಸಾಕು, ನಾವು ಬದುಕೊಂತೀವಿ. ಇಬ್ರಲ್ಲಿ ಯಾರಾದ್ರೂ ಒಬ್ರು ಗೆದ್ರೆ ಸಾಕು ಅನ್ನೋ ಒಳ್ಳೆ ಮನೋಭಾವ ನಿಮ್ಮಲ್ಲಿದೆ. ನಿಮಗೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಹೋಗ್ಬಿಟ್ಟು ಬನ್ನಿ. ವಿಟ್ಲ ಅವ್ರೆ, ಇದುವರೆಗೂ ನೀವು ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೀರಿ. ಈಗ ಮುಂದೆ ನಾವು ಕೇಳೋ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಮ ಇಡೀ ಸಾಲವನ್ನ ನಾವೇ ತೀರಿಸ್ತೀವಿ. ಇಲ್ಲ ಅಂದ್ರೆ ಇದುವರೆಗೂ ನೀವು ಗೆದ್ದಿರೋ 30,000ಕ್ಕೆ ಬದಲಾಗಿ
ನಾವು ನಿಮ್ಗೆ 3,000 ಕೊಡ್ತೀವಿ. ಬರೀ 3,000 ನೀವು ಮನೆಗೆ ತಗೊಂಡು ಹೋಗ್ಬೇಕಾಗುತ್ತೆ. ಸರಿಯಾಗಿ ಯೋಚಿಸಿ ಉತ್ತರ ಕೊಡಿ. ಈಗ ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ಬಿಟ್ಲ ಅವ್ರೆ ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡಿ, ಇಲ್ಲ ಅಂದ್ರೆ ನೀವು ಬರೀ 3,000 ಮನೆಗೆ ತಗೊಂಡು ಹೋಗ್ತೀರಾ. ಏ ಲಕ್ಕ ಲಕ್ಕ ಚಿಲಕ ರಾಯ್ ಕಡ ಅವನೇನಾದ್ರೂ ಉತ್ತರ ಚಪ್ಪಲೇರು ಅಂತೆ ನಿನ್ ಕೈ ಕಾಲು ಕತ್ತಿಸ್ಬಿಡ್ತೀನಿ. ಸಿಂಪಲ್ ಆಗಿರೋ ಪ್ರಶ್ನೆ ಅಡಗು ಬೆಳ್ಳು. ಬಿಟ್ಲ ಅವ್ರೆ ನಿಮ್ ಪ್ರಶ್ನೆಯನ್ನ ಬದಲಾಯಿಸ್ತಾ ಇದೀವಿ. ನೀನ್ ಯಾಕಮ್ಮ ಬದಲಾಯಿಸ್ತಾ ಇದ್ಯಾ? ಅಯ್ಯೋ ಸುಮ್ಮನೆ ಇರಿ, ನನ್ ಕಷ್ಟ ನನಗ್ ಗೊತ್ತು. ಬಿಟ್ಲ ಅವ್ರೆ ನಿಮ್ ಹೊಸ ಪ್ರಶ್ನೆ, ಪೂರ್ವ ದಿಕ್ಕು ಯಾವ ಕಡೆ ಇದೆ? ಏ ಚಿಲಕ ರಾಯ್ ಕಡ ಏನ್ ಸರ್? ಚಿಲಕ ದಿಕ್ ತಿಳಿದಿರೋನಿಗೆ ದಿಕ್ಕಿನ ಬಗ್ಗೆ ಪ್ರಶ್ನೆ ಕೇಳ್ತೀಯ. ಇದಕ್ಕಿಂತ ಸಿಂಪಲ್ ಆಗಿರೋ ಪ್ರಶ್ನೆ ಅಡಗುಪ್ಪ. ಬಿಟ್ಲ ಅವ್ರೆ ನಿಮಗ್ ಕ್ಲೂ ಬೇಕಾ? ಓಕೆ, ಇದು ಉತ್ತರ ದಿಕ್ಕು. ಪೂರ್ವ ಯಾವುದು? ಇದು ಉತ್ತರ ದಿಕ್ಕು. ಪೂರ್ವ ಯಾವುದು? ಅಯ್ಯೋ ಬಿಟ್ಲವ್ರೆ ಇನ್ನೊಂದು ಕ್ಲೂ ಕೊಡ್ಲಾ? ಇದು ದಕ್ಷಿಣ ದಿಕ್ಕು. ಇದು ಪಶ್ಚಿಮ ದಿಕ್ಕು. ಪೂರ್ವ ಯಾವುದು? ಇದು ಉತ್ತರ, ಹಾ ಅದು ದಕ್ಷಿಣ, ಹಾ. ಇದು ಪಶ್ಚಿಮ, ಇದೆ ಪೂರ್ವ. ಬಿಟ್ಲವ್ರೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸೂರ್ಯ ಹುಟ್ಟುವ ಜಾಗವನ್ನ ನಾವು ಪೂರ್ವ ದಿಕ್ಕು ಅಂತ ಕರಿತೀವಿ. ಬಿಟ್ಲವ್ರು 1 ಲಕ್ಷ ಸಾಲ ಮಾಡಿದ್ರು, ನಾವು ಇಡೀ ಸಾಲವನ್ನ ತೀರ್ಸಿದ್ವಿ. ಕಂಗ್ರಾಚುಲೇಷನ್. ಉದ್ಧಾರ ಆಗಪ್ಪ ಹೋಗ. ಅಯ್ಯಂದ್ರ ಬನ್ನಿ ಬನ್ನಿ ಪಾಕ. ತಾವು ಕೊನೆ ಪ್ರಶ್ನೆಗೆ ಉತ್ತರ ಕೊಟ್ರಲ್ಲ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ರಾಮಿರೆಡ್ಡಿ ಅವರೇ ತಗೊಳ್ಳಿ. ಏ ಗಿಲ್ಗಿಲಿ ಅಣ್ಣ ನಿನ್ ಚಿಲಕ ನೀನೇ ಪೆಟ್ಕೊ. ಥ್ಯಾಂಕ್ಸ್ ಅಣ್ಣ. ನನ್ನ ಅಸಲು ಬಂತು. ಬಡ್ಡಿ ಎಕ್ಕಡ? ಬಡ್ಡಿನ 30,000 ಬಡ್ಡಿ. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಏ ಚಿಲಕ ನೀವು ಹಿಡ್ಕೊಂಡು ಇನ್ನೊಂದು ಪ್ರೋಗ್ರಾಮ್ ಮಾಡು, ಅದ್ರಲ್ಲಿ ಅವನು 30,000 ಗೆದಿಬೇಕು. ಗೆಲ್ಲಿಲ್ಲ